ತಿಂಡಿ ತಿಂದು ಸ್ನಾನ ಮಾಡ್ತಾರೋ ಅವ್ರಿಗೆ ಗ್ಯಾಸ್ಟ್ರಿಕ್‌ನ ನಾವು ವಾಸಿ ಮಾಡೋದಕ್ಕೆ ಆಗೋದಿಲ್ಲ. ಈಗೆಲ್ಲ ಬೆಳಗ್ಗೆ ಎದ್ದಿದ್ದೇ ತಿಂಡಿ ಮಾಡೋ ಅಭ್ಯಾಸ ಇದೆ. ತಿಂಡಿ ತಿಂದ್ಬಿಡ್ತಾರೆ. ಆಮೇಲೆ ಸ್ನಾನ ಮಾಡ್ತಾರೆ. ಊಟ ಮಾಡಿದ್ದೇ ಕೆಲವು ಹೊತ್ತು ಆ ಆಹಾರ ಪಚನ ಆಗೋದಿಕ್ಕೆ ನಮ್ಮ ಇಡೀ ದೇಹನ ನಾವು ರೆಸ್ಟ್ ಅಲ್ಲಿ ಬಿಟ್ಬಿಡ್ಬೇಕು. ಈಗ ತಾನೇ ಆಹಾರ ಸೇವನೆ ಮಾಡಿದೀವಿ. ಕಾನ್ಸ್ಟಿಪೇಷನ್ ಇದೆ. ತಿನ್ನೋದಕ್ಕಿಂತ ಮುಂಚೆ ಇವ್ರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ. ಹೋಗೋದಿಲ್ಲ. ಮೋಷನ್ ಆಚೆ ಬರೋದಿಲ್ಲ. ಎಲಿಮಿನೇಷನ್ ಪ್ರಕ್ರಿಯೆ ಆಗೋದಿಲ್ಲ. ಸೊ ತಿಂದಿದ್ದೆ ಬರೋ ಹಾಗಾಗತ್ತೆ. ಆಗ ಪ್ರೆಷರ್ ಕೊಡ್ತಾರೆ ಅಲ್ಲಿ. ಪ್ರೆಷರ್ ಕೊಡ್ಬಾರ್ದು ಊಟ ಮಾಡಿದ್ದೆ. ಅದು ಆಹಾರ ಎಲ್ಲೋ ಇರುತ್ತೆ. ನಾವು ಇಡೀ ಬಾಡಿಗೆ ಪ್ರೆಷರ್ ಕೊಟ್ಟಾಗ ಫುಲ್ ಸ್ಟ್ರೈನ್ ಆಗುತ್ತೆ ದೇಹಕ್ಕೆ. ಅಥವಾ ನಮ್ಮ ದೇಹನಾಗ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಅಂದ್ರೆ ವೇದಗಳಲ್ಲಿ ಇದೆಲ್ಲ ಉಲ್ಲೇಖನ ಆಗಿರೋದು. ನೀವು ಬರೇ ಮೆಡಿಸನ್ನೇ ತಗೋತಾ ಇದ್ದೀರಾ, ಆ ರ್ಯಾಂಟಾಕ್, ಈ ಪ್ಯಾಂಟಾಕ್ ಅಂತ ಎಲ್ಲ ಮೆಡಿಸನ್ ತಗೋತಾ ಇದ್ದೀರಾ, ಗ್ಯಾಸ್ಟ್ರಿಕ್ ವಾಸಿ ಆಗ್ತಾ ಇಲ್ಲ ಅನ್ನೋರು ಇದೇನಾದ್ರೂ ತಪ್ಪು ಮಾಡ್ತಾ ಇದ್ರೆ ಇದನ್ನ ನಾವು ಮೊದ್ಲು ಸುಧಾರಿಸ್ಕೋಬೇಕು. ಬೆಳಗ್ಗೆ ಎದ್ದಿದ್ದೆ ಮೊದ್ಲು ಮಾಡ್ಬೇಕಾಗಿರುವಂತದ್ದು ವಿಸರ್ಜನೆ, ಎಲಿಮಿನೇಷನ್. ವಾಕಿಂಗ್ ಹೋಗ್ರಿ. ಒಂದ್ ಸ್ವಲ್ಪ ಟೈಮ್ ತಗೊಂಡು ಸ್ವಲ್ಪ ಒಂದು 45 ನಿಮಿಷ ಬೇಗ ಎದ್ದು ವಾಕಿಂಗ್ ಮಾಡಿ. ವಾಕಿಂಗ್ ಮಾಡಿದ್ದೇನೆ ಮೋಷನ್ ಪಾಸ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಕ್ರಿಯೆಗಳನ್ನ ಮಾಡಿ ನಂತರ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಸ್ನಾನ ಮಾಡಿ ನಂತರ ತಿಂಡಿಗಳನ್ನ ಸೇವನೆ ಮಾಡ್ಬೇಕು. ಮತ್ತೆ 12 ಗಂಟೆ ಒಳಗಡೆ ನಾ ಹೇಳ್ದಂಗೆ ಸಿಟ್ರಸ್‌ಗಳ ಆಹಾರಗಳನ್ನ ತಗೋಬಾರ್ದು. ಸಾತ್ವಿಕ ಆಹಾರಗಳು ತಗೊಂಡಷ್ಟು ನಿಮ್ಮ ದಿನವಿಡೀ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿರುತ್ತೆ.